ನನ್ನ ಹೆಸರು ಚಂದ್ರಕಾಂತ್ ಬಿ ಪಾಟೀಲ್. ಯೂಶ್ವಲಿ ನನ್ನನ್ನು ಡಾಕ್ಟರ್ ಸಿ ಬಿ ಪಾಟೀಲ್ ಅಂತ ಕರೀತಾರೆ. ನಾನು ನಾರ್ತ್ ಕರ್ನಾಟಕ ಏರಿಯಾದವನು. ಈಗ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡ್ತಿದ್ದೇನೆ ಮತ್ತು ಮಣಿಪಾಲ್ ಹಾಸ್ಪಿಟಲ್ಗೂ ನಾನು ಹೃದಯ ತಜ್ಞ ವೈದ್ಯರಿಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದೇನೆ. ಅಂದರೆ ಯಾರು ಸೂಪರ್ ಸ್ಪೆಷಾಲಿಟಿ ಮಾಡ್ತಿದ್ದಾರಲ್ಲ ಅವ್ರಿಗೆ. ಇದು ಅಲ್ಲದೆ ಬೇರೆ ಕೆಲವೊಂದು ಡಯಾಗ್ನೋಸ್ಟಿಕ್ ಸೆಂಟ್ರ್ ಈವ್ನಿಂಗ್ ವಿಸಿಟ್ ಮಾಡ್ತೇನೆ. ಈಗ ನಿಮಗೆ ಹೃದಯ ತಜ್ಞನಾಗಿ ಹೃದಯ ರೋಗಗಳು ಹೇಗೆ ಮತ್ತು ಯಾವ ವಯಸ್ಸಿನಲ್ಲಿ ಬರ್ಬೋದು ಅನ್ನೋದನ್ನು ಸಾಮಾನ್ಯವಾಗಿ ಒಂದು ತಿಳುವಳಿಕೆ ಕೊಡಲು ಬಯಸ್ತೇನೆ. ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯವಾಗಿ ಸಾಧಾರಣ 8 ಮಕ್ಕಳಿಗೆ ಈ ಹುಟ್ಟಿನಿಂದ ಬಂದ ಕಾಯಿಲೆಗಳು ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಅವು ರಂಧ್ರಗಳಿರ್ಬೋದು ಅಥವಾ ಸೈನೋಟಿಕ್ ಹಾರ್ಟ್ ಡಿಸೀಸ್ ಅಂದರೆ ಬ್ಲೂ ಬೇಬಿ ಅಂತ ಏನು ನೀವು ಕರಿತಿರಲ್ಲ ಅದಿರ್ಬೋದು. ಇವು ಯಾವುದಾದ್ರೂ ಕಾಯಿಲೆಗಳು ಬರಬಹುದು. ಯೂಶ್ವಲಿ ಮದರ್ಸ್ನಲ್ಲೇ ಫಸ್ಟ್ ಟ್ರೈಮೆಸ್ಟರ್ ಅಂತ ಮೊದಲೇ 3 ತಿಂಗಳಿನಲ್ಲೇ ಮದರು ಈ ಎಪಿಲೆಪ್ಸಿ ಅಂತ ಏನು ನೀವು ಸಿಸರ್ ಡಿಸಾರ್ಡರ್ ಫಿಟ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೇನಾರು ಔಷಧ ತೊಗೊತಾ ಇದ್ದರೆ ಅಥವಾ ಮದರ್ ಆಲ್ಕೋಹಾಲ್ ಹ್ಯಾಬಿಟ್ ಏನಾರು ಇದ್ದರೆ ಅಥವಾ ಸ್ಮೋಕಿಂಗ್ ಮಾಡ್ತಾಯಿದ್ರೆ ಅಥವಾ ಶುಗರ್ ಏನಾರ ಮದರ್ನಲ್ಲಿದ್ದರೆ ಇವೆಲ್ಲ ಮದರ್ನಲ್ಲೂ ಈ ಕಂಜನೈಟಲ್ ಹಾರ್ಟ್ ಡಿಸೀಸ್ ಹುಟ್ಟಿನಿಂದ ಬಂದ ಕಾಯಿಲೆ ಆ ಮದರ್ಗೆ ಇದ್ದರೆ ಅಥವಾ ಫಾದರ್ನಲ್ಲಿದ್ದರೆ ಅಂಥ ಮಕ್ಕಳಿಗೆ ಇದು ಸಾಮಾನ್ಯವಾಗಿ ಕಂಡು ಬರ್ತದೆ. ಮತ್ತು ಇದಕ್ಕೆಲ್ಲನೂ ಈಗ ಹೆಚ್ಚು ಕಡಿಮೆ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಅಂತೇನು ಚಿಕ್ಕ ಮಕ್ಕಳು ಹೃದ್ರೋಗ ತಜ್ಞರು ಅದಕ್ಕೆ ಎಲ್ಲ ಥರದ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಅಂಥ ಮಕ್ಕಳನ್ನು ನಾವು ಮುಂದೆ ಬೆಳವಣಿಗೆ ಮಾಡ್ಬೋದು. ಸರಿಯಾದ ಟೈಮ್ನಲ್ಲಿ ಈ ಕಾಯಿಲೆಗಳನ್ನು ಕಂಡುಹಿಡಿದು ಈವನ್ ನವೇಡೇಸ್ ಫಿಟ್ಲಿ ಇಕೋಕಾರ್ಡಿಯೋಗ್ರಫಿ ಅಂತ ಹೇಳ್ತೀವಿ. ಮದರ್ ವೂಮ್ನಲ್ಲೇ ಇಕೋಕಾರ್ಡಿಯೋಗ್ರಾಮ್ ಮಾಡ್ತಾರೆ. ಅವಾಗೂ ಕಂಡು ಹಿಡಿದು ಅದಕ್ಕೂ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತಾರೆ. ಇನ್ನು ಹುಟ್ಟಿದ ಮೇಲೂ ಇಮಿಡಿಯೇಟ್ಲಿ ಏನು ತೊಂದರೆ ಇರ್ತದಲ್ಲ, ಉಸಿರು ಕಟ್ಟೋದಿರ್ಬೋದು ಅಥವಾ ಅವ್ರಿಗೆ ಮಕ್ಕಳಿಗೆ ಹಾರ್ಟ್ ರೇಟ್ ಜಾಸ್ತಿ ಆಗಿರ್ಬೋದು ಅಥವಾ ನೀಲಿ ಬಣ್ಣ ಕಂಡು ಬಂದಿರ್ಬೋದು, ಮಗು ಉಸಿರಾಡ್ಲಿಕ್ಕೆ ತೊಂದರೆ ಆಗ್ಬೋದು, ಫೀಡಿಂಗ್ ಡಿಫಿಕಲ್ಟಿ ಆಗ್ಬೋದು. ಅಂಥವರಲ್ಲಿ ಆ ಕಾಯಿಲೆ ಇದೆ ಅಂತ ಕಂಡು ಹಿಡಿದು ಹೊತ್ತಿ ಸರಿಯಾಗಿ ಅದನ್ನ ನಾವು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಟ್ಟು ಆ ಮಗುನ ಮತ್ತೆ ನಾರ್ಮಲ್ ಜೀವನ ಸಾಗಿಸ್ಲಿಕ್ಕೆ ಅನುಕೂಲವಾಗುವಂತೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಇನ್ನು ಚಿಕ್ಕ ಮಕ್ಕಳಲ್ಲಿ ಸಾಧಾರಣ 5ರಿಂದ 15 ವರ್ಷ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಅಂತ ಹೇಳ್ತೀವಿ. ಅದರಲ್ಲಿ ಏನಾಗುತ್ತೆ, ಈ ಸಾಧಾರಣ ಶಾಲೆಗೆ ಹೋದಾಗ ಬೇರೆ ಮಕ್ಕಳಿಂದನೂ ಈ ಸ್ಟೆಪ್ಟೋಕಾಕಲ್ ಇನ್ಫೆಕ್ಷನ್ ಅಂತ ಬರ್ಬೋದು ಅಥವಾ ಈ ಮಗುವಿಗೆ ಬರ್ಬೋದು. ಅದು ಸ್ಟೆಪ್ಟೋಕಾಕಲ್ ಇನ್ಫೆಕ್ಷನ್ ಅಂದರೆ ಥ್ರೋಟ್ ಇನ್ಫೆಕ್ಷನ್. ಅದು ಈ ಥ್ರೋಟ್ನಲ್ಲೇ ನಾವೇನು ಗ್ರಂಥಿಗಳು ಟಾನ್ಸಿಲ್ಸ್ ಅಂತೇನು ಹೇಳ್ತೇವಲ್ಲ ಅವು ಇನ್ಫೆಕ್ಟ್ ಆಗಿ ರೆಡ್ಡಿಶ್ ಕಾಣ್ತದೆ, ಪಸ್ ಬರ್ಬೋದು. ಅಂಥ ಮಕ್ಕಳು ಗಂಟಲು ನೋವಿನಿಂದ ಸಫರ್ ಆಗ್ತಾರೆ, ಕೆಮ್ಮು ಬರ್ಬೋದು, ಜ್ವರ ಬರ್ಬೋದು. ಆ ಮಕ್ಕಳನ್ನ ನಾವು ಇಮಿಡಿಯೇಟ್ಲಿ ಪೆನಿಸಿಲಿನ್ ಇಂಜೆಕ್ಷನ್ ಕೊಟ್ಟರೆ ಆ ಕಾಯಿಲೆ ಇಮಿಡಿಯೇಟ್ಲಿ ಗುಣ ಆಗುತ್ತೆ. ಒಂದು ವೇಳೆ ಆ ಮಕ್ಕಳು ತೋರಿಸ್ಕೊಳ್ಳಿಲ್ಲ ಅಂದರೆ ಸಾಧಾರಣ 100 ಮಕ್ಕಳಲ್ಲಿ 3 ಮಂದಿಗೆ ಮುಂದೆ ಅದೇನಾಗುತ್ತೆ ಅಂದರೆ ಈ ಸ್ಟೆಪ್ಟೋಕಾಕಲ್ ಇನ್ಫೆಕ್ಷನ್ನಿಂದ ಹಾರ್ಟ್ ವಾಲ್ಸ್ ಅಂತ ಹೇಳ್ತೇವೆ, ಕವಾಟಗಳು ಅಂತ ಹೇಳ್ತೀವಿ, ಆ ವಾಲ್ಸ್ ಮೇನ್ಲಿ ಎಫೆಕ್ಟ್ ಆಗ್ತದೆ. ಮುಂದೆ ಅದರಿಂದ ಗ್ರ್ಯಾಜುವಲಿ ವಾಲ್ವು ಸಣ್ಣ ಆಗ್ಬೋದು. ಅವಕ್ಕೆ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಕಾಮನ್ಲಿ ಲೆಫ್ಟ್ ಸೈಡೆಡ್ ವಾಲ್ಸ್ ಕಾಮನ್ಲಿ ಇನ್ವಾಲ್ವ್ಡ್ ಇರ್ತಾವೆ. ಅಂದರೆ ಎಡಗಡೆ ಹೃದಯ ಭಾಗದಲ್ಲಿ ಮೈಟ್ರಲ್ ವಾಲ್ವ್ ಅಂತ ಹೇಳ್ತೀವಿ. ಅದರ ನಂತರ ಅವೋರ್ಟಿಕ್ ವಾಲ್ವ್ ಅಂತ ಹೇಳ್ತೀವಿ. ಸೊ ಮೈಟ್ರಲ್ ಸ್ಟಿನೋಸಿಸ್, ಮೈಟ್ರಲ್ ರಿಗರ್ಜಿಟೇಷನ್ ಅಂತ ಹೇಳ್ತೀವಿ. ಲೀಕಿಂಗು ಅಥವಾ ಸ್ಟಿನೋಸಿಸ್ ಸಣ್ಣದಾಗಿ ಅವು ಏನಾಗುತ್ತೆ, ಅದನ್ನ ಅಲಕ್ಷ್ಯ ಮಾಡಿದರೆ ಮುಂದೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಮಕ್ಕಳಿಗೆ ಸತತ್ ಕೆಮ್ಮು ಬರ್ಬೋದು ಅಥವಾ ವೀಕ್ನೆಸ್, ಓಡಾಡಲಿಕ್ಕೆ ಅವರ ಆ್ಯಕ್ಟಿವಿಟೀಸು ಅವೂ ಕರೆಕ್ಟೇ ಇಲ್ಲ. ಅಂದರೆ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಆಗಲ್ಲ ಮಕ್ಕಳಿಗೆ. ಸ್ಕೂಲ್ ಆ್ಯಕ್ಟಿವಿಟೀಸ್ನಲ್ಲಿರ್ಬೋದು, ಸ್ಪೋರ್ಟ್ಸ್ನಲ್ಲಿರ್ಬೋದು, ಅದಕ್ಕೆ ಅಷ್ಟು ಆಸಕ್ತಿ ತೋರಿಸ್ಲಿಕ್ಕಿಲ್ಲ ಬಿಕಾಸ್ ಆಫ್ ದಿ ಹಾರ್ಟ್, ಈ ಹೃದಯ ಕವಾಟಗಳ ಕಾಯಿಲೆಯಿಂದ. ಇನ್ನು ಬಲಗಡೆ ಸೈಡೂ ಒಮ್ಮೊಮ್ಮೆ ಎಫೆಕ್ಟ್ ಆಗ್ತದೆ. ಬಟ್ ಲೆಫ್ಟ್ ಸೈಡ್ ಅಂದರೆ ಎಡಗಡೆ ಹೃದಯ ಭಾಗ ಕವಾಟಗಳನ್ನ ಜಾಸ್ತಿ ಇದಾಗುತ್ತೆ. ಅದಕ್ಕೆ ನಾವು ಮಕ್ಕಳಲ್ಲಿ ಏನು ಸೋರ್ ಥ್ರೋಟ್ ಅಂತ ಹೇಳ್ತೇವಲ್ಲ ಅದನ್ನು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಈ ಗಂಟ್ಲು ನೋವು ಅದಿದೆ ಅಂತಂದರೆ
ಡಾಕ್ಟ್ರ್ ಕಡೆ ಹೋಗಿ ತೋರಿಸಿ ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ನಾವು ಪೆನಿಡ್ಯೂರ್ ಅಂತ ಇಂಜೆಕ್ಷನ್ ಬರಿತೀವಿ, ಲಾಂಗ್ ಆ್ಯಕ್ಟಿಂಗ್ ಪೆನಿಸಿಲಿನ್. ಅಥವಾ ಒಂದು ವೇಳೆ ಇಂಜೆಕ್ಷನ್ ಕೊಡೋಕ್ಕಾಗಲಿಲ್ಲ ಅಂದ್ರೂ ಟ್ಯಾಬ್ಲೆಟ್ಸ್ ಒಂದು 10 ದಿವಸ ತನಕ ಕೊಟ್ಬಿಟ್ರೆ ಅದು ಪೂರ್ತಿ ಗುಣ ಕಾಣುತ್ತೆ. ಮುಂದೆ ಈ ಕಾಯಿಲೆ ಬರ್ದಂಗೆ ಸ್ವಲ್ಪ ನಾವು ತಡೆಗಟ್ಟಬಹುದು. ಒಂದು ವೇಳೆ ನಾವು ಅಲಕ್ಷ್ಯ ಮಾಡಿದರೆ ಈ ಕವಾಟಗಳ ಕಾಯಿಲೆಗಳು ಕಂಡು ಬರ್ತದೆ. ಇನ್ನು ಈ 30ರಿಂದ 40 ವಯಸ್ಸಿನಲ್ಲಿ ಮೆನಿ ಟೈಮ್ಸ್ ಇವರಿಗೆ ಏನಾಗುತ್ತೆ, ದುಶ್ಚಟಗಳಿಗೆ ಒಮ್ಮೊಮ್ಮೆ ಇದಾಗಿರ್ತಾರೆ, ಅಥವಾ ಮನೆಯಲ್ಲೇ ಹೃದ್ರೋಗ ಕಾಯಿಲೆ ಇರ್ಬೋದು. ಯಾಕಂದರೆ ಒಬ್ಬರು ಮನೆಯಲ್ಲಿ ತಂದೆಗೆ 55 ವಯಸ್ಸಿನೊಳಗೆ ಈ ಹೃದ್ರೋಗ ಕಾಯಿಲೆ ಬಂದಿದ್ದರೆ, ಹಾರ್ಟ್ ಅಟ್ಯಾಕ್ಸ್ ಅಂತೇನು ಹೇಳ್ತೀವಲ್ಲ, ಹೃದಯಾಘಾತ, ಅಥವಾ ಮದರ್ನಲ್ಲಿ ತಾಯಿಯಲ್ಲಿ 65 ವರ್ಷದೊಳಗೆ ಈ ಕಾಯಿಲೆ ಕಂಡು ಬಂದಿದ್ದರೆ ಮಕ್ಕಳಲ್ಲಿ ಆ ಟೆಂಡೆನ್ಸಿ ಜಾಸ್ತಿ ಇರ್ತದೆ, ಅವರು ಮುಂದೆ ಹೃದಯಾಘಾತಗಳಿಗೆ ಒಳಗಾಗ್ಬೋದು. ಅದರೊಳಗೆ ನಾವೇನು ಹೇಳ್ತೇವೆ ಅಂದರೆ ಮೇನ್ ಅಂದರೆ ಸ್ಮೋಕಿಂಗ್ ಒಂದು ವೇಳೆ ಕ್ರಾನಿಕ್ ಸ್ಮೋಕರ್ಸ್ ಇದ್ದರೆ ಅವರು ಇಂಥ ಒಂದು ಹೃದಯಾಘಾತಕ್ಕೆ ತುತ್ತಾಗುವುದು ಕಂಡು ಬರ್ತದೆ. ಇನ್ನು ಕೆಲವರಲ್ಲಿ ಈ ಕೊಲೆಸ್ಟ್ರಾಲ್ ಲೆವೆಲ್ಸೇ ಜಾಸ್ತಿ ಇರ್ತದೆ. ಅವರ ಈ ದಿನಚರಿ ಅಂತ ಏನು ಹೇಳ್ತೇವಲ್ಲ, ಅಂದರೆ ಲೈಫ್ ಸ್ಟೈಲ್ ಅಂತ ನಾವು ಕರೆಯೋದು. ಈಗ ವಾಕಿಂಗ್ ರೂಢಿ ಇಲ್ಲ ಅಂದರೆ ಬೊಜ್ಜು ಬೆಳೆಸ್ಕೊಳ್ಳೋದು, ಜಾಸ್ತಿ ಊಟ ಮಾಡೋದು, ಮಾಂಸದ ಊಟ ಜಾಸ್ತಿ ಮಾಡೋದು, ಸ್ಮೋಕಿಂಗ್ ಮಾಡೋದು, ಇವೆಲ್ಲ ಆಲ್ಕೋಹಾಲ್ ತೊಗೊಳ್ಳೋದು, ಅದ್ರ ಜೊತೆಗೆ ಜಾಸ್ತಿ ಊಟ ಮಾಡೋದು, ನಮ್ಮ ನೆಸೆಸಿಟಿಗಿಂತ ಜಾಸ್ತಿ ಊಟ ಮಾಡ್ತಿದ್ರೆ ಅಂಥವರಲ್ಲಿ ಏನಾಗುತ್ತೆ, ಈ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಈ ನಮ್ಮ ರಕ್ತನಾಳಗಳು, ಹೃದಯದ ರಕ್ತನಾಳಗಳು ಕಂಡು ಬರ್ತದೆ. ಅದರಂತೆಯೇ ಇವನ್ ನಮ್ಮ ಬ್ರೈನಿಗೆ ಏನು ಸಪ್ಲೈ ಮಾಡ್ತದಲ್ಲ ಅಂಥ ರಕ್ತನಾಳಗಳು ಕಾಣ್ಬೋದು. ಅದಕ್ಕೆ ಅಥೆರೋಸ್ಕ್ಲೆರೋಸಿಸ್ ಅಂತ ಹೇಳ್ತೇವೆ ನಾವು. ಅಲ್ಲಿ ಏನು ಒಮ್ಮೊಮ್ಮೆ ಏನಾಗುತ್ತೆ, ಅಲ್ಲಿ ಜಾಸ್ತಿ ಫ್ಯಾಟ್ ಅಕ್ಯುಮುಲೇಟ್ ಆಗಿ ಒಮ್ಮೊಮ್ಮೆ ಅಲ್ಲಿ ರಪ್ಚರ್ ಆಗಿಬಿಡ್ತದೆ ಅದು ಒಳಗಡೆ, ಬಿಕಾಸ್ ಆಫ್ ಆರ್ಗ್ಯುಮೆಂಟ್ಸು ಅಥವಾ ಜಗಳಾಟ ಅಥವಾ ಹೊಡೆದಾಟ ಇಂಥವು ಸಿಂಪಥೆಟಿಕ್ ಡ್ರೈವ್ ಅಂತ ಏನು ಹೇಳ್ತೇವಲ್ಲ, ಎಂಗ್ಸೈಟಿ, ಸಿವಿಯರ್ ಎಂಗ್ಸೈಟಿ ಆಗಿ ಒಮ್ಮೊಮ್ಮೆ ಒಳಗಡೆ ಅದೇನು ಸಾಫ್ಟ್ ಪ್ಲಾಕ್ ಫ್ಯಾಟ್ ಅಕ್ಯುಮುಲೇಟ್ ಆಗಿರ್ತದಲ್ಲ ಅದು ರಪ್ಚರ್ ಆಗಿ ಒಳಗಡೆ ರಕ್ತನಾಳ ಬಂದಾಗುತ್ತೆ. ಅಂಥ ಹೊತ್ತಿನಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ ನಾವು. ಅದನ್ನು ಇಮಿಡಿಯೇಟ್ಲಿ ನಾವು ಔಷಧ ಕೊಟ್ಟು ಕರಗಿಸ್ಬೋದು. ಅದನ್ನು ಗೋಲ್ಡನ್ 1 ಅವರ್ನಲ್ಲೇ ಆ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಅದಕ್ಕೆ ಇಂಥ ಹೃದಯ ಕಾಯಿಲೆಗಳು ಯೂಶ್ವಲಿ ಇಂಥ ವಯಸ್ಸಿನಲ್ಲಿ 30, 35, 40 ಆದಮೇಲೆ ಕಾಮನ್. ಅದರೊಳಗೆ ನಮ್ಮ ಇಂಡಿಯನ್ಸ್, ಏಷ್ಯನ್ ಇಂಡಿಯನ್ಸ್ ಅಂತೇನು ಹೇಳ್ತೇವಲ್ಲ, ಇದು ಇನ್ನೂ ಜಾಸ್ತಿ ಇದೆ. ಇವರು ಎಲ್ಲೇ ಹೋದ್ರೂ, ಇವರು ಅಮೇರಿಕಾಕ್ಕೆ ಹೋದ್ರೂ ಅಷ್ಟೇ, UK ಹೋದ್ರೂ ಅಷ್ಟೇ, ಬೇರೆ ಕಂಟ್ರಿಗೆ ಹೋದ್ರೂ ಅಷ್ಟೇ, ಇವರ ಟೆಂಡೆನ್ಸಿನೇ ಜಾಸ್ತಿ ಇದೆ. ಯಾಕಂದರೆ ಜೆನೆಟಿಕ್ ಟ್ರೆಂಡೇ ಆಗಿದೆ ನಮ್ಮದು, ಬಿಕಾಸ್ ಆಫ್ ಥ್ರಿಪ್ಟಿ ಜೀನ್ಸ್, ಆಲ್ ದೀಸ್ ಥಿಂಗ್ಸ್. ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ ನಮ್ಮ ಒಂದು ಲೈಫ್ ಸ್ಟೈಲನ್ನು ನಾವು ಸರಿಯಾಗಿ ಇಟ್ಕೊಂಡ್ರೆ ಇಂಥ ಕಾಯಿಲೆಗಳನ್ನು ನಾವು ಸರಿಯಾಗಿ ತಡೆಗಟ್ಬೋದು. ಇನ್ನು ಕೆಲವು ವಯಸ್ಸಾದಂಗೆ ನಮ್ಮ ಆರ್ಗನ್ಸ್ ಇದಾಕೊಂಡು ಹೋಗ್ತದೆ. ಫಾರ್ ಎಕ್ಸಾಂಪಲ್ ಗಡಸ್ತನ ಬರ್ತದೆ ಆರ್ಟ್ರೀಸ್ನಲ್ಲಿ, ಅದರಿಂದ ಬ್ಲಡ್ ಪ್ರೆಷರು ಗ್ರ್ಯಾಜುವಲಿ ಬರ್ಬೋದು, 30-40 ದಾಟಿದ ಮೇಲೆ ಬರ್ಬೋದು. ಇನ್ನು ಕೆಲವರು ಯಂಗರ್ ಏಜ್ನಲ್ಲೇ ಬರ್ಬೋದು. ಅದಕ್ಕೆ ನಾವು ಯೂಶ್ವಲಿ ನಾವೇನು ಮಾಡ್ತೇವೆ ಅಂದರೆ ಈ ಸ್ಕೂಲ್ ಗೋಯಿಂಗ್ ಏಜ್ ಮಕ್ಕಳಲ್ಲೇ ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ಸು ಅವೆಲ್ಲ ಮಾಡಿ ಇಂಥವೆಲ್ಲ ಕಂಡುಹಿಡಿಬೋದು. ಮತ್ತು ದುಶ್ಚಟಗಳು ಅವೆಲ್ಲ ಇದ್ದರೆ ಅವನ್ನ ತಡೆಗಟ್ಟಬೇಕು. ಮತ್ತು ಲೈಫ್ ಸ್ಟೈಲ್ ಅಂದರೆ ಅಟ್ಲೀಸ್ಟ್ ಒಂದು 3 ಕಿಲೋಮೀಟ್ರ್ ಎವ್ರಿ ಡೇ ವಾಕಿಂಗ್ ರೂಢಿ ಇಟ್ಕೋಬೇಕು. ಈ ಧೂಮಪಾನ ಚಟವನ್ನು ತ್ಯಜಿಸಬೇಕು. ಈ ಆಲ್ಕೋಹಾಲ್ ಏನಾರು ತೊಗೊಳ್ಳೋದು ಇದ್ದರೆ ಅದನ್ನು ತ್ಯಜಿಸಬೇಕು. ನೀವು ಓದಿರ್ಬೋದು ಈಗ ಪೇಪರ್ನಲ್ಲಿ, ಆಲ್ಕೋಹಾಲ್ದು ಕ್ಯಾನ್ಸರು ಕಾಸ್ ಮಾಡುತ್ತಂತೆ. ಯಾಕೆಂದರೆ ಆಲ್ಕೋಹಾಲ್ದಿಂದ ಲಿವರು ಕೆಡುತ್ತೆ, ಲಿವರ್ದಿಂದ ಮುಂದೆ ಸಿರೋಸಿಸ್ ಅಂತ ಹೇಳ್ತೇವೆ, ಅದು ಕ್ಯಾನ್ಸರಿಗೆ ಕಾರಣ ಆಗ್ಬೋದು. ಆಲ್ಕೋಹಾಲು ಮತ್ತು ಸ್ಮೋಕಿಂಗ್ ದೇ ಆರ್ ಆಲ್ ಕಾಮನ್ ಹ್ಯಾಬಿಟ್ಸ್. ಅವೇನಾಗುತ್ತೆ, ಅದರಿಂದನೂ ಮುಂದೆ ಕ್ಯಾನ್ಸರ್ಗಳು, ಬಾಯಿ ಕ್ಯಾನ್ಸರು, ಇಸೋಫ್ಯಾಜಲ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರ್ ಇವೆಲ್ಲನೂ ಬರೋ ಚಾನ್ಸಸ್ ಇದೆ. ಅದಕ್ಕೆ ಆದಷ್ಟು ಎಲ್ಲ ಚಟಗಳನ್ನು ತ್ಯಜಿಸಬೇಕು. ಇನ್ನು ಬ್ಲಡ್ ಪ್ರೆಷರ್ ಮಾತ್ರ 120-80 ನಾರ್ಮಲ್ಲು, 130-80 ಮೇಲೆ ಏನು ಇರ್ತದಲ್ಲ ಅದಕ್ಕೆ ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ. ಅದು ಯಾರಲ್ಲಿ ಕಂಡು ಬರ್ತಂತಂದರೆ ಯೂಶ್ವಲಿ 30-40 ದಾಟಿದ ಮೇಲೆ ಯೂಶ್ವಲಿ ಬರುತ್ತೆ. ಇನ್ನು ಕೆಲವರಲ್ಲಿ ಯಂಗರ್ ಏಜ್ನಲ್ಲೂ ಬರ್ಬೋದು.
ಅದಕ್ಕೆ ನಾವು ಪ್ರತಿ ವರ್ಷ ನಮ್ಮ ಈ ಆರೋಗ್ಯ ತಪಾಸಣೆ ಮಾಡಿಕೊಂಡಾಗ ಬ್ಲಡ್ ಪ್ರೆಷರ್ ನೋಡಿಸ್ಕೋಬೇಕು. ಒಂದು ವೇಳೆ 130/80 ಪ್ರತಿ ತಿಂಗಳು ಚೆಕ್ ಮಾಡಿಕೊಂಡು ಅದು ಜಾಸ್ತಿ ಇತ್ತಂದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಅದ್ರ ಜೊತೆಗೆ ಲೈಫ್ ಸ್ಟೈಲು ನಾವು ಸುಧಾರಿಸ್ಕೋಬೇಕಾಗತ್ತೆ. ನಾರ್ಮಲ್ ಸ್ಲೀಪು ಅಂದರೆ ನಮಗೇನು ನಿದ್ದೆ 6-7 ತಾಸು ನಿದ್ದೆ ಬೇಕೇ ಬೇಕು. ಆ ಮಾನಸಿಕ ಶಾಂತಿ ಸಿಗುತ್ತೆ, ಬ್ಲಡ್ ಪ್ರೆಷರು ಕಡಿಮೆ ಆಗುತ್ತೆ. ಆಮೇಲೆ ಉಪ್ಪಿನ ಅಂಶ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು. ಇಂಥವ್ರು ಇದ್ದವರು ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು. ಊಟದಲ್ಲಿ ಸುಧಾರಿಸ್ಕೊಳ್ಳೋದು ಒಳ್ಳೆಯದು. ಯೋಗ ಮೆಡಿಟೇಷನ್ ಅಂತ ಹೇಳ್ತೇವಲ್ಲ ಅವನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಇದಲ್ಲದೆ ಇವೆಲ್ಲ ಮಾಡಿದ ಮೇಲೂ ಬ್ಲಡ್ ಪ್ರೆಷರ್ ಏನದಲ್ಲ 130/80 ಮೇಲೆ ಉಳಿತಂದರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಮುಂದೆ ಅದರಿಂದನ ಹೃದಯ ಕಾಯಿಲೆಗಳು ಬರ್ಬೋದು. ಈಗ ಹೇಳಿದ್ನಲ್ಲ, ಹಾರ್ಟ್ ಅಟ್ಯಾಕ್ಸ್ ಬರ್ಬೋದು, ಸ್ಟ್ರೋಕ್ಸ್ ಅಂತ ಹೇಳ್ತೇವೆ, ಏನು ಲಕ್ವಾ ಅಂತ ನೀವು ಕಾಮನ್ನಾಗಿ ಕರಿತಿರಲ್ಲ ಆ ಕಾಯಿಲೆನೂ ಬರ್ಬೋದು. ಅಥವಾ ಕಿಡ್ನಿ ಡಿಸೀಸ್, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ. ಈ ಅನ್ಡಿಟೆಕ್ಟೆಡ್ ಬ್ಲಡ್ ಪ್ರೆಷರ್ ಅಥವಾ ಈಗೇನು BP ನಾವು ಔಷಧ ತಗೊಳ್ಳಲ್ಲ, ಮುಂದೆ ಒಂದು 5-10 ವರ್ಷದಲ್ಲಿ ಕ್ರಮೇಣ ಅದು ಏನಾಗುತ್ತೆ, ಕಿಡ್ನಿ ಮೇಲೆ ಪರಿಣಾಮ ಆಗಿ ಮುಂದೆ ಅದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗುತ್ತೆ. ಮುಂದೆ ನೀವು ಡಯಾಲಿಸಿಸ್ಗೆಲ್ಲ ಹೋಗಬೇಕಾಗತ್ತೆ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ ಹೋಗಬೇಕಾಗತ್ತೆ. ಅದಕ್ಕೆ ಇದನ್ನೆಲ್ಲ ನೆನ್ಪಿಟ್ಕೋಬೇಕು. ಆಮೇಲೆ ಜಾಸ್ತಿ BP ಏರಿದಾಗ ಒಮ್ಮೊಮ್ಮೆ ರಕ್ತನಾಳಗಳು ಬ್ರೈನ್ನಲ್ಲಿನೂ ಒಡೆದು ಹೆಮರೇಜ್ ಅಂತ ಹೇಳ್ತೇವೆ, ಅದೂ ಇದಕ್ಕೆ ಕಾರಣ ಆಗ್ಬೋದು. ಅದಕ್ಕೆ ಬ್ಲಡ್ ಪ್ರೆಷರ್ ಮಾತ್ರ ಭಾಳ ಈ ಒಂದು ಡೇಂಜರಸ್ ಕಾಯಿಲೆ ಇದ್ದಂಗೆ. ಅದಕ್ಕೆ ತಾವು ಅದನ್ನು 130/80 ಅಥವಾ 120/80 ಇಟ್ಕೊಳ್ಳೋದು ಒಳ್ಳೆಯದು. ಈವನ್ ಏಜ್ ಆದವ್ರನ್ನೂ 130/80 ಇಟ್ಕೋಬೇಕು. 70 ಏಜ್ ಆದವರಲ್ಲೇ BP ಜಾಸ್ತಿ ಇರ್ಬೋದು ಅಂತ ನಿಮ್ಮ ಕಲ್ಪನೆ ಇರ್ಬೋದು, ಆದರೆ ಅದು ತಪ್ಪು. ಆದಷ್ಟು ದೋಸ್ ಎಲ್ಡರ್ಲಿ ಪೀಪಲ್ ಅಂದರೆ ವಯಸ್ಸಾದವರಲ್ಲೂ ಸತಿಕ 130/80 ಈಸ್ ದ ಕಟ್ ಆಫ್ ಇದ್ದಂಗೆ. 120 ಎಷ್ಟು ಸಾಧ್ಯತೆ ನಮ್ಮ ಬ್ಲಡ್ ಪ್ರೆಷರ್ ಸರಿ ಇಟ್ಕೊಂಡ್ರೆ ನಾವು ಭಾಳ ದಿವಸ ಬಾಳ್ತೇವೆ. ಇದರಂತೆ ಶುಗರು ಬರ್ತದೆ ವಯಸ್ಸಾದಂಗೆ. ಅದರಿಂದನೂ ಏನಾಗುತ್ತೆ, ಶುಗರ್ ಈಸ್ ಈಕ್ವಲ್ ಟು ಎ ಹಾರ್ಟ್ ಡಿಸೀಸ್. ಡಯಾಬಿಟಿಸ್ ಯಾರಿಗಿರುತ್ತಲ್ಲ, ನಾವು ಯೂಶ್ವಲಿ ವಿ ಥಿಂಕ್ ದ್ಯಾಟ್ ಪ್ರಾಬಬ್ಲಿ ಅವರಲ್ಲಿನೂ ಹಾರ್ಟ್ ಕಾಯಿಲೆ ಇರ್ಬೋದು ಅಂತ ಸಸ್ಪೆಕ್ಟ್ ಮಾಡಿ ನಾವು ಅದನ್ನು ಕಂಡು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಬೇಕಾದಷ್ಟು ವೇಸ್ ಇದೆ. ECG ತೆಗಿತೀವಿ, ಈ ಕೊರೊನರಿ ಕ್ಯಾಲ್ಸಿಯಂ ಸ್ಕೋರ್ ಅಂತ ಮಾಡ್ತೇವೆ, ಈವನ್ ಸಮ್ಟೈಮ್ಸ್ ಈ ಕೊರೊನರಿ CT ಆ್ಯಂಜಿಯೋಗ್ರಾಮ್ ಅಂತ ಮಾಡ್ತೇವೆ, ಅಥವಾ ರುಟೀನಾಗಿಯೇ ಆ್ಯಂಜಿಯೋಗ್ರಾಮ್ನೂ ಬೇಕಾಗ್ಬೋದು ಕೆಲವು ಮಂದಿಗೆ. ಅದಕ್ಕೆ ಯಾರು 5-10 ವರ್ಷದ ಮೇಲೆ ಶುಗರ್ನಿಂದ ನರಳ್ತಾ ಇದ್ದಾರೆ, ಆದಷ್ಟು ಶುಗರ್ ಏನಿದೆಯಲ್ಲ ಫಾಸ್ಟಿಂಗ್ನಲ್ಲಿ 100-110 ಇರಬೇಕು ಮ್ಯಾಕ್ಸಿಮಮ್ಮು. ಆಮೇಲೆ ಊಟ ಆದಮೇಲೆ ಸತ್ಯಕ್ಕೆ 140-160 ದಾಟಬಾರ್ದು. ಅದು ಯಾರಿಗಿದು ಈ ಲೆವೆಲ್ಸ್ ಇರುತ್ತಲ್ಲ ಅವರು ಒಂದು ಲೈಫ್ ಸ್ಟೈಲು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೇಬೇಕು. ಆದಷ್ಟು ಶುಗರು ಸ್ವೀಟ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೆ ಆದಷ್ಟು ಕಾಯಿಪಲ್ಯ ಜಾಸ್ತಿ ತಿನ್ನಬೇಕು. ಈ ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ ಇವೇನು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಲ್ಲ ಅವನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಪ್ರೋಟೀನ್ಸ್ ಕಂಟೆಂಟ್ ಬೇಳೆಕಾಳು, ಪೀಸು ಇಂಥವೆಲ್ಲ ಜಾಸ್ತಿ ಯೂಸ್ ಮಾಡ್ಕೋಬೇಕು. ಫ್ಯಾಟ್ಸ್ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಲೈಕ್ ಮಾಂಸ, ಮೊಟ್ಟೆ ಇವೆಲ್ಲ ಏನಿದೆಯಲ್ಲ, ಮಾಂಸದ ರೆಡ್ ಮೀಟ್ ಅಂತೂ ಅವಾಯ್ಡ್ ಮಾಡಲೇಬೇಕು. ವೈಟ್ ಮೀಟ್ ಒಂದು ವೇಳೆ ರೂಢಿ ಇದ್ದರೆ ಇವಾಗ ತೊಗೋಬೋದು. ಆ್ಯಂಡ್ ಇದ್ರ ಜೊತೆಗೆ ನಾ ಹೇಳಿದ್ನೆಲ್ಲ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ಸ್ ಕಡಿಮೆ ಮಾಡಿಕೊಂಡು, ಪ್ರೋಟೀನ್ ಸ್ವಲ್ಪ ಜಾಸ್ತಿ ಮಾಡಿಕೊಂಡು, ಫ್ಯಾಟ್ಸು ರಿಸ್ಟ್ರಿಕ್ಟ್ ಮಾಡಿಕೊಂಡು, ಇದೆಲ್ಲ ಯಾವಾಗ ಆಗುತ್ತಂದರೆ ನಾವು ಊಟದಲ್ಲಿ ಸರಿ ಒಂದು ನಿಯಮಿತವಾಗಿ ಊಟನೂ ಮಾಡಬೇಕು. ಇದ್ರ ಜೊತೆಗೆ ವಾಕಿಂಗು ಮಾಡಲೇಬೇಕು. 3-5 ಕಿಲೋ ನಡಿಬೇಕು. ಅಂದರೆ ಶುಗರು ಕಡಿಮೆ ಆಗುತ್ತೆ ದೇಹದಲ್ಲಿ ಮತ್ತು ಹಾರ್ಟ್ ಹೆಲ್ತ್ಗೂ ಅದು ಒಳ್ಳೆಯದಾಗತ್ತೆ. ಅದಕ್ಕೆ ಶುಗರ್ ಇದ್ದವರು ಆದಷ್ಟು ತಮ್ಮನ್ನು ತಾವು ಪ್ರತಿ 3 ತಿಂಗಳಿಗೊಮ್ಮೆ ಶುಗರ್ ಸರಿ ಇದೆಯೋ ಇಲ್ಲೋ ನೋಡ್ಕೊಳ್ಳೋದು ಒಳ್ಳೆಯದು. ಪ್ರತಿ ವರ್ಷ ಹಾರ್ಟ್ ಕಾಯಿಲೆ ಇದೆಯೋ ಇಲ್ಲೋ ಅದನ್ನು ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅದರಿಂದ ಮುಂದೆ ಬರೋ ಅನಾಹುತಗಳು, ಒಮ್ಮೊಮ್ಮೆ ಹಾರ್ಟ್ ಕಾಯಿಲೆನ ಬರ್ಬೋದು, ಅಥವಾ ಈವನ್ ಕಿಡ್ನಿನೂ ಹಾಳಾಗ್ಬೋದು ಈ ಶುಗರ್ನಿಂದ, ಅಥವಾ ನಮ್ಮ ನರಗಳು ಏನದಲ್ಲ ಬರ್ತಾ ವೀಕ್ ಹಾಕ್ಕೊಂತ ಹೋಗ್ತದೆ. ಸೊ ಅದಕ್ಕೆ ಆದಷ್ಟು ವಿಟಮಿನ್ಸ್ B12 ಅಂತ ಹೇಳ್ತೇವೆ, B1 ಅಂತ ಹೇಳ್ತೇವೆ, ಅವನ್ನೆಲ್ಲ ಸ್ವಲ್ಪ ಸಪ್ಲಿಮೆಂಟ್ಸ್ನು ಮಾಡ್ಕೋಬೇಕಾಗತ್ತೆ. ಆಹಾರದಲ್ಲಿ ಸುಧಾರಿಸ್ಕೊಂಡು ವೆಜಿಟೇಬಲ್ಸ್ ಜಾಸ್ತಿ ತಿನ್ನಬೇಕು. ಸ್ವಲ್ಪ ಇನ್ ಬಿಟ್ವೀನ್ ಫ್ರೂಟ್ಸು ಜಾಸ್ತಿ ತೊಗೊಂಡ್ರೆ ಅದು ಒಳ್ಳೆಯದಲ್ಲ. ಆದಷ್ಟು ಲೈಕ್
ಪೇರ್ ಅಂತ ಹೇಳ್ತೇವೆ ಅಥವಾ ನಮ್ಮ ಪೇರಲಕಾಯಿ ಅಂಥವಷ್ಟೇ ಯೂಶ್ವಲಿ ದೇ ಆರ್ ಅಡ್ವೊಕೇಟೆಡ್ ಇನ್ ಶುಗರ್ ಕಾಯಿಲೆಗಳಿಗೆ. ಆದಷ್ಟು ಅವನ್ನು ಮಾಡಿಕೊಂಡು ನಮ್ಮ ಶುಗರ್ನ ಕಂಟ್ರೋಲ್ ಇಟ್ಕೊಂಡ್ರೆ ಮುಂದೆ ಬರೋ ಅನಾಹುತಗಳೆಲ್ಲ ನಾ ಹೇಳಿದೆ, ಕಿಡ್ನಿ ಹಾಳಾಗ್ಬೋದು ಅಥವಾ ಹಾರ್ಟ್ ಹಾಳಾಗ್ಬೋದು, ಹಾರ್ಟ್ ವೀಕ್ ಆಗ್ಬೋದು, ಅವನು ನಾವು ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಐ ಥಿಂಕ್ ಇವೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ಸೇ ಹೆಚ್ಚು ಕಡಿಮೆ, ಬ್ಲಡ್ ಪ್ರೆಷರು, ಶುಗರು ಇವೆಲ್ಲ ಏನಿದೆಯಲ್ಲ. ಬಟ್ ಜೆನೆಟಿಕ್ ಒಂದು ವೇಳೆ ಮನೆಯಲ್ಲಿ ಇತ್ತಂದರೆ ಅವು ಮುಂದೆ ಮಕ್ಕಳಿಗೂ ಬರೋ ಸಾಧ್ಯತೆ ಇದೆ. ಆದಷ್ಟು ಅಂಥವರು ತಮ್ಮ ಒಂದು ಕಾಳಜಿಯೊಳಗಿದ್ದು ಇಂಥ ಕಾಯಿಲೆಗಳನ್ನ ಕಡಿಮೆ ಮಾಡಿಕೊಂಡ್ರೆ ಆದಷ್ಟು ನಾರ್ಮಲ್ ಲೈಫ್ ಸ್ಪ್ಯಾನ್ ಅಂತೇನು ಹೇಳ್ತೇವಲ್ಲ, ಕನಿಷ್ಠ 70-80 ವರ್ಷ ಅಥವಾ 90 ವರ್ಷ ನಮ್ಮದೇನು ಒಂದು ಕ್ವಾಲಿಟಿ ಆಫ್ ಲೈಫ್ ಎಲ್ಲಿವರೆಗೆ ಚೆನ್ನಾಗಿರ್ತದೆ ಅಷ್ಟರವರೆಗೆ ನಾವು ನಮ್ಮ ಜೀವನವನ್ನು ಸುಧಾರಿಸ್ಕೊಂಡು ಹೋಗ್ಬೋದು. ಇನ್ನು ಕೆಲವು ಕಾಯಿಲೆಗಳು ಕಂಜನೈಟ್ ಅಂದರೆ ಅವರಿಗೆ ಜೆನೆಟಿಕ್ ಇದರೊಳಗೆ ಬಂದಿರ್ತದೆ. ಕಾರ್ಡಿಯೋಮಯೋಪತೀಸ್ ಅಂತ ಹೇಳ್ತೇವೆ, ಕಾರ್ಡಿಯೋಮಯೋಪತೀಸ್, ಚಾನಲೋಪತೀಸ್ ಅಂತ ಹೇಳ್ತೇವೆ. ಅವು ಏನಾಗುತ್ತೆ, ಸಡನ್ ಡೆತ್ಸು ಸಮ್ಟೈಮ್ಸ್ ಈ ಮಕ್ಕಳಲ್ಲೇ ಆಟ ಆಡಬೇಕಾದ್ರೆ ಅದು ಅಂಥವರು ಡೆತ್ಸ್ ಆಗಿದ್ದು ಉಂಟು. ಇವಕ್ಕೆಲ್ಲ ಏನಾಗುತ್ತೆ, ದೇ ಆರ್ ಅಂಡರ್ಲೈಯಿಂಗ್ ಹಾರ್ಟ್ ಮಸಲ್ ಡಿಸೀಸ್ ಅಂತ ಇರ್ಬೋದು, ಅಥವಾ ಚಾನಲೋಪತೀಸ್, ನಾವು ಈ ಎಲೆಕ್ಟ್ರಿಕಲ್ ಕಂಡಕ್ಷನ್ ಸಿಸ್ಟಮ್ನಲ್ಲೇ ಒಂದು ಮಿಸ್ಟೇಕ್ ಇರುತ್ತೆ. ಅಂಥವ್ರು ಅವನ್ನೂ ಸತ್ಯಕ ಇಫ್ ದರ್ ಇಸ್ ಎ ಹಿಸ್ಟ್ರಿ, ಈ ಸಡನ್ ಡೆತ್ ಒಂದು ಫ್ಯಾಮಿಲಿ ಒಳಗೆ ಆಗಿತ್ತಂದರೆ ಬೇರೆದವ್ರನ್ನು ಎಲ್ಲರೂ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಏನಾರು ಕಾಯಿಲೆ ಇದೆಯಾ, ಇದು ಸ್ಟ್ರಕ್ಚರಲ್ ಅಂದರೆ ಹೃದಯದಲ್ಲೇ ಡಿಫೆಕ್ಟ್ ಇರ್ಬೋದು. ಅದನ್ನು ನಾವು ಯೂಶ್ವಲಿ ಇಕೋಕಾರ್ಡಿಯೋಗ್ರಫಿ, ECG ಇಂದ ಕಂಡುಹಿಡಿತೇವೆ. ಒಮ್ಮೊಮ್ಮೆ ಈಗ ನವೇ ಡೇಸ್ ಕಾರ್ಡಿಯಾಕ್ MRI ಅಂತ ಬಂದಿದೆ, ಅದು ಇನ್ನೂ ಹೆಚ್ಚಿನ ಒಂದು ಇನ್ವೆಸ್ಟಿಗೇಷನ್ ಇದು. ಅದೂ ನಮ್ಮ ಕಾಯಿಲೆಗಳು ಇದೆಯೋ ಇಲ್ಲ ಅನ್ನೋದು ಕಂಡು ಹಿಡ್ಕೋಬೋದು. ಇವಕ್ಕೆ ಕಾರ್ಡಿಯೋಮಯೋಪತೀಸ್ ಅಂತ ಹೇಳ್ತೇವೆ. ಅಂಥ ಕಾಯಿಲೆ ಇದ್ದವರು ಸತ್ಯಕ ಹೊತ್ತಿಗೆ ಸರಿ ಅದನ್ನು ಕಂಡು ಹಿಡ್ಕೊಂಡು ಅದಕ್ಕೂ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ ಈಗ. ಅದಕ್ಕೆ ಆದಷ್ಟು ಆ ಟ್ರೀಟ್ಮೆಂಟ್ ಪಾಲಿಸಿ ಅವನ್ನ ತಾವು ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ನಾವು ಬೊಜ್ಜು, ಒಬಿಸಿಟಿ ಅಂತ ಹೇಳ್ತೇವೆ. ಈ ಬೊಜ್ಜು ಯಾಕೆ ಬರುತ್ತಂದರೆ ಅದು ಮಕ್ಕಳಲ್ಲೇ ನಾವು ಓವರ್ ಈಟಿಂಗ್, ಅಯ್ಯೋ ತಿನ್ನಲ್ಲ ಅಂದ್ಕೊಂಡು ಈ ಸ್ವೀಟ್ಸ್ ಕೊಡೋದು, ಚಾಕ್ಲೇಟ್ಸ್ ಕೊಡೋದು, ಇವನ್ನೇನು ಮಾಡ್ತೇವಲ್ಲ, ಅಯ್ಯೋ ಮಗು ಸ್ವಲ್ಪ ದಪ್ಪ ಆಗಲಿ ಇದಾಗಲಿ ಅಂತೇನು ನಾವು ಒಂದು ಪ್ರೀತಿಯಿಂದ ಜಾಸ್ತಿ ತಿನ್ನಿಸಿ ಒಬಿಸಿಟಿ, ಚೈಲ್ಡ್ಹುಡ್ ಒಬಿಸಿಟಿ ಅಂತ ಹೇಳ್ತೇವೆ. ಅದೂ ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ 11-12% ಇದೆ. ಇದರ ಜೊತೆಗೆ ನಾವು ಒಬಿಸಿಟಿ ಅಂತಂದರೆ ಇದು ಫ್ಯಾಟ್ನೆಸ್ ಆಫ್ ದ ಬಾಡಿ, ಅಂದರೆ ದಪ್ಪ ಇದ್ದಾನೆ. ನಾವೇನು ತಿಳ್ಕೊತೀವಿ, ದಪ್ಪ ಇದ್ದವರು ಚೆನ್ನಾಗಿದ್ದಾನೆ, ಒಳ್ಳೆ ಆರೋಗ್ಯವಂತನಿದ್ದಾನೆ ಅಂತ ತಿಳ್ಕೊತೇವೆ. ಅದು ತಪ್ಪು ಭಾವನೆ. ನಾವೇನು ಮಾಡಬೇಕಂದ್ರೆ ನಮ್ಮನ್ನು ನಾವು BMI ಅಂತ ಹೇಳ್ತೇವೆ, ದಟ್ ಈಸ್ ಬಾಡಿ ಮಾಸ್ ಇಂಡೆಕ್ಸ್ ಅಂತ, ಅದರಲ್ಲೇ ಕಂಡು ಹಿಡಿತೇವೆ. ನಮ್ಮ ಏಷ್ಯನ್ ಇಂಡಿಯನ್ಸ್ನಲ್ಲಿ ಅದು 22.5 24 ಇರಬೇಕು. ಎನಿಥಿಂಗ್ 25 kg ಮೇಲೆ ಪರ್ ಸ್ಕ್ವೇರ್ ಮೀಟ್ರ್ ಬಾಡಿ ಸರ್ಫೇಸ್ ಏರಿಯಾ ಅಂತ ಹೇಳ್ತೇವೆ. ಅದರ ಮೇಲೆ ಇರೋದೆಲ್ಲ ಒಬಿಸಿಟಿ ಅಂತ ಕನ್ಸಿಡರ್ ಮಾಡ್ತೇವೆ. ಯಾಕೆ ಒಬಿಸಿಟಿ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಂದ್ರೆ, ಒಬಿಸಿಟಿ ಅನ್ನೋದು ಬರೀ ಒಂದು ಕಾಯಿಲೆ ಅಲ್ಲ, ಅದರೊಳಗೆ ಮತ್ತೆ ಅಡಕಾಗಿರೋದಂದರೆ ಬ್ಲಡ್ ಪ್ರೆಷರು ಜಾಸ್ತಿ ಇರುತ್ತೆ, ಕೊಲೆಸ್ಟ್ರಾಲು ಜಾಸ್ತಿ ಇರುತ್ತೆ, ಶುಗರ್ ಬರ್ಬೋದು ಇಂಥವರಲ್ಲೇ. ಆಮೇಲೆ ಎರಡನೇದು ಅವರಲ್ಲೇ ಈ ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ, ಅದು ಮುಂದೆ ಕ್ಯಾನ್ಸರಿಗೆ ಕಾರಣ ಆಗ್ಬೋದು. ಅದಕ್ಕೆ ಆಮೇಲೆ ಟ್ರೈಗ್ಲಿಸರೈಡ್, ನಮ್ಮದೇನು ಕೊಲೆಸ್ಟ್ರಾಲ್ ಲೆವೆಲ್ಸ್ ಅಂತ ಹೇಳ್ತೇವಲ್ಲ, HDL ಕಡಿಮೆ ಇದ್ದು ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇರ್ಬೋದು, ಅಥವಾ ಅಂಥವ್ರಲ್ಲಿ ಥೈರಾಯ್ಡ್ ಕಾಯಿಲೆನೂ ಬಂದಿರ್ಬೋದು. ಮತ್ತು ಇಂಥವರಲ್ಲಿ ಏನಾಗುತ್ತಂದರೆ ಈ ಮೊಣಕಾಲು ಅವೆಲ್ಲ ಈ ಓವರ್ ವೇಟ್ನಿಂದ ಮೊಣಕಾಲುಗಳು ಸೌದು ಹೋಗುತ್ತೆ ಆದಷ್ಟು. ಆಮೇಲೆ ಅಂಥವರಲ್ಲಿ ಈ ನಮ್ಮ ಈ ಗಾಲ್ ಬ್ಲ್ಯಾಡರ್ ಡಿಸೀಸ್ ಅಂತ ಹೇಳ್ತೇವಲ್ಲ, ಆ ಸ್ಟೋನ್ಸ್, ಗಾಲ್ ಸ್ಟೋನ್ಸೂ ಬರ್ಬೋದು. ಸೊ ಇವೆಲ್ಲ ಒಬಿಸಿಟಿಯಿಂದ ಕಾರಣ. ಮತ್ತು ಒಬಿಸಿಟಿಯಲ್ಲೇ ಕ್ಯಾನ್ಸರ್ ಚಾನ್ಸಸ್ಸು ಜಾಸ್ತಿ. ಬೇರೆ ಥರದ ಒಂದು ಲಿವರ್ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಬೇರೆ ಥರದ ಕ್ಯಾನ್ಸರ್ಗಳು ಜಾಸ್ತಿ ಇಂಥವರಲ್ಲಿ ಕಂಡು ಬರುತ್ತೆ. ಅದಕ್ಕೆ ಯಾರು ತಮ್ಮನ್ನು ತಾವು ಯೂಶ್ವಲಿ ನಾವು ಇನ್ನೊಂದು ರಫ್ ನಿಮ್ಗೆ ಹೇಳಬೇಕಂದ್ರೆ, ನಿಮ್ಮ ಹೈಟು ಸೆಂಟಿಮೀಟರ್ಸ್ನಲ್ಲಿ ನೋಡ್ಕೊಳ್ಳಿ, ಅದರೊಳಗೆ 100 ಕಳೆದುಬಿಡಿ, ಅಷ್ಟೇ ನಿಮ್ಮ ಬಾಡಿ ವೇಟ್ ಇದ್ದರೆ ಹೆಲ್ದಿ ಇದ್ದಂಗೆ. ಇದು ರಫ್ ವೇ ಆಫ್ ಟೆಲ್ಲಿಂಗ್. ಇನ್ನೊಂದಂದರೆ ನಾವೇನು ಮಾಡ್ತೇವೆ ಅಂದರೆ, ಇಲ್ಲಿ ನಮ್ಮದು ಸೊಂಟದ ಎಲುಬು ಏನು ಮೇಲ್ಗಡೆ ಹತ್ತದಲ್ಲ, ಅಲ್ಲಿ ನಾವು ಒಂದು ಟೇಪ್ ಹಿಡ್ಕೊಂಡು ನಾವೇ ನೋಡ್ಕೋಬೋದು.
ಈ ಹೆಣ್ಮಕ್ಳಲ್ಲೇ 80 ಸೆಂಟಿಮೀಟ್ರ್ ಮೇಲಿರಬಾರ್ದು, ಇನ್ನು ಗಂಡು ಮಕ್ಕಳಲ್ಲೇ 90 ಸೆಂಟಿಮೀಟ್ರ್ ಮೇಲೆ ಈ ಹೊಟ್ಟೆ ಭಾಗ ಇರಬಾರ್ದು. ಒಂದು ವೇಳೆ ಅವರು ಜಾಸ್ತಿ ಇತ್ತಂದರೆ ಅದಕ್ಕೂ ನಾವು ಒಬಿಸಿಟಿ ಅಂತ ಹೇಳ್ತೇವೆ. ಯಾಕೆ ಇದೆಲ್ಲ ನಾವು ಇಂಪಾರ್ಟೆನ್ಸ್ ಕೊಡಬೇಕಂದ್ರೆ ಈ ಫ್ಯಾಟ್ನೆಸ್ ಅನ್ನೋದು ಒಳ್ಳೆಯದಲ್ಲ. ಅದರೊಳಗೆ ವಿಸರಲ್ ಫ್ಯಾಟ್, ಇಲ್ಲೇನು ನಾವು ಹೊಟ್ಟೆಯಲ್ಲಿ ಏನು ಬೊಜ್ಜು ಬೆಳೀತದಲ್ಲ ಅದು ಒಳ್ಳೆಯದಲ್ಲ. ಅದು ಮುಂದೆ ಹಾರ್ಟ್ ಅಟ್ಯಾಕ್ಸ್ಗೂ ಕಾರಣ ಆಗ್ಬೋದು. ಅದಕ್ಕೆ ಆದಷ್ಟು ಆಮೇಲೆ ಇಂಥವರಲ್ಲಿ ನಾನು ಹೇಳಿದೆ ಆಲ್ರೆಡಿ, ಬ್ಲಡ್ ಪ್ರೆಷರ್ ಜಾಸ್ತಿ ಇರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು, ಟ್ರೈಗ್ಲಿಸರೈಡ್ಸ್ ಅಂತೇಳಿ, ಅಥವಾ ಇಂಥವರಲ್ಲೇ ಬೇರೆ ಥರದ ಕಾಯಿಲೆಗಳು ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ಲಿವರ್ ಕಾಯಿಲೆ ಬರ್ಬೋದು, NAFLD, ನ್ಯಾಶ್ ಅಂತ ಹೇಳ್ತೇವೆ, ಅದು ಅಂದರೆ ಫ್ಯಾಟಿ ಲಿವರ್ ಡಿಸೀಸ್. ಮುಂದೆ ಅದೇ ಸಿರೋಸಿಸ್ಗೆ ಹೋಗುತ್ತದೆ. ಆಲ್ಕೋಹಾಲ್ ಕುಡಿಲಿಲ್ಲ ಅಂದ್ರೂ ಇಂಥವರಲ್ಲಿ ಸಿರೋಸಿಸ್ ಬರ್ಬೋದು. ಅದಕ್ಕೆ ಇದನ್ನು ನಾವು ಪ್ರಿವೆಂಟ್ ಮಾಡೋದು ಒಳ್ಳೆಯದು. ಮತ್ತು ಈ ಇನ್ಫ್ಲಮೇಷನ್ ನಾ ಹೇಳಿದ್ನಲ್ಲ, ಇದು ಮುಂದೆ ಹಾರ್ಟ್ ಅಟ್ಯಾಕ್ಸ್ಗೂ ಕಾರಣ ಆಗ್ಬೋದು. ಅದಕ್ಕೆ ಆದಷ್ಟು ಇಂಥವ್ರು ಏನು ಮಾಡಬೇಕಂದ್ರೆ ಡಯಟ್ ಕಂಟ್ರೋಲ್ ಮಾಡ್ಕೋಬೇಕು. ತಮಗೆ ತಾವೇ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ವೆಜಿಟೇಬಲ್ಸ್ ತಿನ್ನಬೇಕು, ಫ್ಯಾಟ್ಸ್ ಅಂತೂ ಅವಾಯ್ಡ್ ಮಾಡಬೇಕು, ನಾನ್ ವೆಜಿಟೇರಿಯನ್ ಡಯಟ್ ಅವಾಯ್ಡ್ ಮಾಡಬೇಕು. ಆಲ್ಕೋಹಾಲ್ ಹ್ಯಾಬಿಟ್ ಇದ್ದರೆ ಅದನ್ನು ಅವ್ರು ಪೂರ್ತಿ ಕಟ್ ಮಾಡ್ಕೋಬೇಕು. ಆಮೇಲೆ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇದ್ರೆ ಅದನ್ನು ಇದು ಮಾಡಬೇಕು. ಮತ್ತು ಆದಷ್ಟು ಸಾಧ್ಯ ಆದಷ್ಟು ಒಂದು ಡಯಟ್ ಕಂಟ್ರೋಲ್, ಎಕ್ಸಸೈಸ್, ಎವ್ರಿ ಡೇ ವಾಕಿಂಗ್, ಇದರಲ್ಲೇ ಆದಷ್ಟು ಅವರು ರೂಢಿ ಮಾಡ್ಕೊಳ್ಳೋದು ಒಳ್ಳೆಯದು. ಒಂದು ವೇಳೆ ಇಂಥದ್ದಕ್ಕೆ ಇನ್ನೂ ಅವ್ರದ್ದು ಇವಂತೂ ಒಬಿಸಿಟಿಗೆ ಇನ್ನೊಂದು ಇದು ಅಂದರೆ ನಾವು ಏನಾಗ್ತೇವೆ, ರಾತ್ರಿ ಗೊರಕೆ ಜಾಸ್ತಿ ಇರ್ತದೆ. ಆ ಗೊರಕೆಯಿಂದನೂ ನಮ್ಮದು ಈ ಹಾರ್ಟ್ ರಿದಮ್ಸ್ ಎಬ್ನಾರ್ಮ್ಯಾಲಿಟಿ ಬರ್ಬೋದು. ಇವನ್ ಸಮ್ಟೈಮ್ಸ್ ಆ ಗೊರಕೆಯಿಂದ ಬ್ಲಡ್ ಪ್ರೆಷರು ಜಾಸ್ತಿ ಆಗುತ್ತೆ. ಅದಕ್ಕೆ ಆದಷ್ಟು ಇವೆಲ್ಲನೂ ಕಂಬೈಂಡ್ ಇರ್ತದೆ ಈ ಒಬಿಸಿಟಿಯಲ್ಲಿ. ಅದಕ್ಕೆ ಆದಷ್ಟು ಇವನ್ನೆಲ್ಲ ಚೆಕ್ ಮಾಡಿಕೊಂಡು ಏನೇನಿದೆ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ತೊಗೋಬೇಕು. ಒಂದು ವೇಳೆ ಸ್ನೋರಿಂಗ್ ಅಂತೇನು ಹೇಳಿದೆವಲ್ಲ ಗೊರಕೆ, ಅದಕ್ಕೂ ನಾವು ಸ್ಲೀಪ್ ಸ್ಟಡೀಸ್ ಅಂತ ಮಾಡಿಕೊಂಡು ಅದಕ್ಕೂ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಈಗ ಹೊಸದಾಗಿ ಒಂದು ಮೆಡಿಸಿನ್ ಬಂದಿದೆ ಈ ಒಬಿಸಿಟಿ ಕಡಿಮೆ ಮಾಡ್ಕೊಳ್ಳಿಕ್ಕೆ. ಅದು ಇನ್ನೂ ಇಂಡಿಯಾದಲ್ಲಿ ಬರಬೇಕು. ಇನ್ನು ಕೆಲವೊಂದು ಮೆಡಿಸಿನ್ಸ್ ಆಲ್ರೆಡಿ ಇದೆ. ಅಂಥದ್ರಿಂದನೂ ನಾವು ಒಬಿಸಿಟಿ, ಡಯಾಬಿಟಿಸ್ ಅದೆಲ್ಲ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅವಕ್ಕೆಲ್ಲ ಈ ಸೆಮಾಗ್ಲುಟೈಡ್ ಅಂತ ಬಂದಿದೆ ಇಂಜೆಕ್ಷನ್ನು, ವಾರಕ್ಕೊಂದೊಂದು ತೊಗೋಬೇಕು. ಅಪಾರ್ಟ್ ಫ್ರಮ್ ಮೊದಲಂದ್ರೆ ನಮ್ಮ ಲೈಫ್ ಸ್ಟೈಲೇ ನಾವು ಸುಧಾರಿಸ್ಕೊಳ್ಳೋದು ಒಳ್ಳೆಯದು. ಅದಾದ ಮೇಲೂ ಒಂದು ವೇಳೆ 6 ತಿಂಗಳಲ್ಲಿ 1 ವರ್ಷದಲ್ಲಿ ವೇಟ್ ಕಡಿಮೆ ಆಗಲಿಲ್ಲ ಅಂದರೆ ಬೇರೆ ಇಂಜೆಕ್ಷನ್ಗೂ ಅವೆಲ್ಲ ಇದೆ, ಅವನ್ನು ತಜ್ಞರ ಸಹಾಯದಿಂದ ಪಡ್ಕೋಬೋದು. ಮೂರನೇದು ಮತ್ತು ಅದರ ಜೊತೆಗೆ BP, ಶುಗರ್ ಇದ್ದರೆ ಆ ಮೆಡಿಸಿನ್ ನಾವು ತೊಗೊಳ್ಳೇಬೇಕು. ಮತ್ತು ಕೊಲೆಸ್ಟ್ರಾಲ್ ಇದ್ದರೆ ಅದರದ್ದು ಮೆಡಿಸಿನ್ ತೊಗೊಳ್ಳೇಬೇಕಾಗ್ತದೆ. ಹೀಗೆ ಒಂದಕ್ಕೊಂದು ನಾವು ಪ್ರತಿಯೊಂದೂ ಒಂದು ನಿಯಮಿತವಾಗಿ ಇಟ್ಕೊಂಡು ಇಂಥ ಕಾಯಿಲೆಗಳನ್ನು ನಾವು ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಒಬಿಸಿಟಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಎ ಹಾರ್ಟ್ ಡಿಸೀಸ್. ಅದಕ್ಕೆ ಹೃದಯ ರೋಗಗಳೂ ಇದರಲ್ಲಿ ಕಾಮನ್ ಇರ್ತದೆ. ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡಿಕೊಂಡು ನಮ್ಮ ಊಟದಲ್ಲಿ ಸುಧಾರಿಸ್ಕೊಂಡು ಆಮೇಲೆ ಪ್ರತಿಯೊಂದು ಇವೇನು ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೇವಲ್ಲ, ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಶುಗರ್, ಅವನ್ನು ನಾವು ಕಂಟ್ರೋಲ್ದಲ್ಲಿ ಇಟ್ಕೊಂಡು ನಾವು ವಿದೌಟ್ ಎನಿ ಹ್ಯಾಬಿಟ್ಸ್ ಇದ್ವಿ ಅಂದರೆ ನಾವು ಒಂದು ಚೆನ್ನಾಗಿ ಒಂದು ಆರೋಗ್ಯವಂತ ಬಾಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ ಬಯಸ್ತೇನೆ. ಸೊ ಈಗ ನಾನು ಎಲ್ಲ ಥರದ ಕಾಯಿಲೆಗಳು ಹುಟ್ಟಿದ ಮಕ್ಕಳಲ್ಲಿ ಹೇಳಿದೆ, ಚಿಕ್ಕ ಮಕ್ಕಳಲ್ಲಿ ಹೇಗೆ ಬರ್ಬೋದು ಅಂತ ಹೇಳಿದೆ, ಆಮೇಲೆ ಮಧ್ಯಮ ವರ್ಗದಲ್ಲಿ ಹೇಗೆ ಬರ್ಬೋದು ಅಂತ ಹೇಳಿದೆ, ಮತ್ತು ವಯಸ್ಸಾದವರಲ್ಲಿ ಹೇಗೆ ಬರ್ಬೋದು ಅಂತೆಲ್ಲ ತಿಳಿಸಿ ಹೇಳಿದ್ದೀನಿ. ಆ ಪ್ರಕಾರ ನೀವು ಏನು ಮಾಡಬೇಕಂದ್ರೆ ಆ ವಯಸ್ಸಿಗೆ ತಕ್ಕಂತೆ ನಿಮ್ಮನ್ನು ನೀವು ಆರೋಗ್ಯ ಚೆಕ್ ಮಾಡಿಸ್ಕೊಂಡು ಏನು ಕಾಯಿಲೆ ಬಂದಿದೆ. ಸಾಧಾರಣ ಈ 18 ವರ್ಷದಲ್ಲೇ ಕೊಲೆಸ್ಟ್ರಾಲ್ ಅವೆಲ್ಲ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಆಮೇಲೆ ನಂತರದ ಇದರಲ್ಲೇ ಬ್ಲಡ್ ಪ್ರೆಷರು ಅಂತೂ ಕಾಲೇಜ್ ಗೋಯಿಂಗ್ ಏಜ್ನಲ್ಲೇ ಒಮ್ಮೆ ನೋಡ್ಕೊಳ್ಳೋದು. ಆಮೇಲೆ ಪ್ರತಿ ವರ್ಷ ನಂತರ ಶುಗರು, BP ಬಗ್ಗೆನೂ ಒಂದು ಕಾಳಜಿ ವಹಿಸೋದು ಒಳ್ಳೆಯದು. ಮತ್ತು ನೀವು ಈ ಸ್ಮೋಕಿಂಗ್ ಯಾವ ಹ್ಯಾಬಿಟ್ಸ್ ಇರ್ತಾವಲ್ಲ ಅವನ್ನು ತ್ಯಜಿಸೋದು ಒಳ್ಳೆಯದು. ಆಹಾರ ಪದ್ಧತಿ ಸುಧಾರಿಸ್ಕೊಳ್ಳೋದು ಒಳ್ಳೆಯದು. ವಾಕಿಂಗ್ ರೂಢಿ ಮಾಡ್ಕೊಳ್ಳೋಂತೂ ಬಹಳ ಮಹತ್ವದ್ದು. ಅದು ನನ್ನ ಜೀವನ ಹಿಡ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಪ್ರತಿ ದಿವಸ ಮಿನಿಮಮ್ ನೀವು 45 ನಿಮಿಷ ಬ್ರಿಸ್ಕ್ ವಾಕ್ ಮಾಡ್ತಾಯಿದ್ರೆ ಎಷ್ಟೋ ಈ ಥರದ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಹ್ಯಾಬಿಟ್ಸ್ ಅಂತೂ ಯಾವುದು ಬೆಳೆಸ್ಕೊಳ್ಳೇಬಾರ್ದು. ಈ ದುಷ್ಟರ ಸಹವಾಸ, ಸಂಗತಿ ಅದನ್ನು ಆದಷ್ಟು ತ್ಯಜಿಸೋದು ಒಳ್ಳೆಯದು. ನಿಯಮಿತ ಸಾತ್ವಿಕ ಆಹಾರವನ್ನು ಸೇವಿಸೋದು ಒಳ್ಳೆಯದು. ಹಣ್ಣು ಹಂಪಲ ಮತ್ತು ವೆಜಿಟೇಬಲ್ಸ್ ಜಾಸ್ತಿ ತಿಂದು
ಪ್ರತಿ ದಿವಸ ನೀವು ನಡೀತಾ ಇದ್ದರೆ ಮತ್ತು ಬೊಜ್ಜು ಬರ್ದಂಗೆ ನೋಡಿಕೊಂಡು ನೀವು ಆರೋಗ್ಯ ನೀವು ಪ್ರತಿ ವರ್ಷ ಚೆಕ್ ಮಾಡ್ಕೊತಾ ಇದ್ದರೆ ಈ ಹೃದಯ ಕಾಯಿಲೆಗಳನ್ನು ಎಷ್ಟೋದಾದ್ರಿಂದ ಮುಂದೆ ಬರುವುದ ಅನಾಹುತಗಳನ್ನು ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ನಾನು ಹೇಳಿ ಬಯಸ್ತೇನೆ. ಇದಕ್ಕೂ ಹೆಚ್ಚಿನ ನಿಮಗೆ ಮಾಹಿತಿ ಬೇಕಂದರೆ ನನ್ನ ಮೊಬೈಲ್ ಸಂಖ್ಯೆನೂ ಕೊಟ್ಟಿರ್ತೀನಿ ಮತ್ತು ಆಲ್ರೆಡಿ ನಾನು ಹೇಳಿದ್ದೀನಿ ಎಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ. ತಾವು ಸ್ವತಃ ಬಂದು ನನ್ನ ಕಾಣ್ಬೋದು.